ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯ ವಡಗಾವದಲ್ಲಿ ಜನರಿಗೆ ಆಗುತ್ತಿರುವ ಡ್ರೈನೇಜ್ ಸಮಸ್ಯೆಯನ್ನು ಬೆಳಗಾವಿಯ ಮಾನ್ಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಅಭಯ್ ಪಾಟೀಲ್ ಸಾಹೇಬರು ಮಹಾನಗರ ಪಾಲಿಕೆಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದರು ಹಾಗೂ ಇದರ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸಲು ಹೇಳಿದರು. ಸಂಪಾದಕರು ರಮೇಶ್ ರಾವಳ, ಸಂಸ್ಥಾಪಕರು ಕಿರಣ್ ಪವಾರ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ನಿಮ್ಮದು 8% ಕಂಪ್ಲೀಟ್ ಆಗಿದೆ, ಉಳಿದೈತೆ 8%. 90% ಆಗೈತೆ. 8 ವರ್ಷ ಕೆಲಸ ಬಂದಾಗಿ 1 ವರ್ಷ ಒಂದು ವರ್ಷ ಮೇಡಮ್. ಆದ್ರೆ ನೀವು ಭಾಳ ಗಂಭೀರವಾಗಿ ತಗೋರಿ. ಸರ್ಕಾರಕ್ಕೆ ಕಳಿಸ್ರಿ ಇದನ್ನು. ಗಂಭೀರತೆ ಸರ್ಕಾರ ಕೊಡ್ತಿಲ್ಲ. ಮೊನ್ನೆ ಯು ಡಿ ಮಿನಿಸ್ಟರ್ಗೂ ಹೇಳಿದನು, ಮತ್ತು ಮುಖ್ಯಮಂತ್ರಿಯವ್ರು ಬಂದಾಗ ಅವ್ರು ಗಮನಕ್ಕೆ ತೊಗೊಂಬಂದ ನಾವು ಎಕ್ಸ್ಟ್ರಾ ರೊಕ್ಕ ಇದನ್ನು ಮಾಡ್ರೆ ಅವರು ಸರಿಯಾಗಿ ಪ್ರಸ್ತಾವನೆ ಬಂದ್ರೆ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದಾರೆ. ಹೀಗಾಗಿ ಅದು ಬೇಗ ಮಾಡ್ರಂತಂದು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇವೆ ನಾವು. ಯಾಕಂದ್ರೆ ಅವ್ರು ಮಾಡಿಕೊಟ್ರಂತ ನಮ್ಮದು ಬೇಗ ಇದನ್ನು ಆಗ್ತೈತಿ. ಆ 90% ಕಂಪ್ಲೀಟ್ ಆದ್ರೂ ಇವತ್ತು ನಮ್ಮದು ಎಲ್ಲ ಇವತ್ತು ವಡಗಾಂವ್ ಕಸಬಾಗೈತಿ. ಬರೋ ದಿವ್ಸಕ್ಕೆ ಶಾಪುರ ತನಕ ಬರ್ತೈತೆ ಅದು. ಆಮೇಲೆ ನಿಮ್ಗೆ ಹೇಳಿ ಜನ ಈಗ ನಿಮ್ಗೆ ಹೇಳೋದಂತಂದ್ರೆ ಒಂದು 100 ಕುಟುಂಬಗಳು ದಿವಸ ಮುಂಜಾನೆ ಬೇರೆದವ್ರ ಮನೆಗೆ ಹೊಂಟಿದ್ದಾರೆ ನಮ್ಮ ಕ್ರಿಯಾಕರ್ಮಗಳು ಮುಗಿಸಾಗ. ನಿಮಗೆ ಬೇಕಾದ್ರೆ ಹೋಗಿ ನೋಡಿ ಬರ್ರಿ. ಅಷ್ಟು ದೊಡ್ಡ ಗಂಭೀರ ಆಗೈತಿ. ಹೀಗಾಗಿ ಅದು ಚಾಲೂ ಮಾಡೋಕೆ ಏನೇ ಡಿ ಸಿ ಅವ್ರಿಗೂ ಮಾತಾಡಿದ್ದಾರೆ. ಪ್ರಸ್ತಾವನೆ ಕಳಿಸಿ ಆಗಿ ಬರೋಕೆ ಇನ್ನೂ 5-6 ತಿಂಗಳು ಆಗ್ಬೋದು. ಅಲ್ಲಿ ತನಕ ಕೆಲಸ ಚಾಲೂ ಮಾಡೋದು ಏನು ಮಾಡ್ಬೇಕು ಅನ್ನೋದು ನೋಡ್ರಿ ಸ್ವಲ್ಪ. ಇಲ್ಲ ಅಥವಾ ಜನ ಎಲ್ಲ ನೀವು ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡ್ಬೇಕಾದ್ರೆ ಇನ್ನೂ 6 ತಿಂಗಳು ಬಿಟ್ಟು ಮಾಡ್ರಿ. ಏನು ಮಾಡ್ತೀರಿ? ಹೌದ್ರಿ, ಸರ್ಕಾರ ಮಾಡೋ ತನಕ ಏನು ಈ ಜನ ಹಂಗೆ ಇರೋದು. ಅವ್ರ ಮನ್ಯಾಗ ಡ್ರೈನೇಜ್ ನೋಡ್ರಿ, ನೀರು ಬಂದಿಲ್ಲ ಅಂದ್ರೆ ಬೇರೆ ಕಡೆ ತರ್ಬೋದು. ಡ್ರೈನೇಜದ್ದು ಪೂರ್ಣ ಎಲ್ಲ ನಿಮಗೆ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಹಾಲ್ನಾಗ ಬರತೈತಿ. ಹಾಲ್ನಾಗ 100 ಮನೆ, 1-2 ಮನೆ ಮಾಡ್ರೆ ಓಕೆ. ನಿಮ್ಮ 100 ಮನೆ ಒಳಗೆ ಈಗ ಒಂದು 2 ಓಣಿ ಆಗಿದ್ದವು, ಈಗ 6 ಆಗಿದ್ದಾವ. ನೀನು ನೋಡ್ರೆ 8-9 ಓಣಿ ಒಳಗೆ ಪ್ರದರ್ಶನ. ಯಾಕಂದ್ರೆ ಎಲ್ಲ ಕಡೆ ಬ್ಲಾಕ್ ಹಾಕೋದು ಬರತೈತೆ ಅದು. ಮತ್ತೆ ಸೋಮವಾರ ಮಹಾನಗರ ಪಾಲಿಕೆ ಜೊತೆಗೆ ನಾನು ಹೋಗಿ ಅದು ನೋಡ್ತೀನಿ ಮೇಡಮ್. ಅವ್ರೆ ನೀವು ಅವರು ಮಹಾಪೌರರು ಅದಕ್ಕೆ ವಿಸಿಟ್ ಮಾಡಿದ್ರೆ ನಾಳೆ ಆಗಿದೆ. ಅವಾಗ ನಿಮ್ಮ ಗಮನಕ್ಕೆ ಬರ್ತದೆ ಏನು ಪರಿಸ್ಥಿತಿ ಐತೆ ಅನ್ನೋದು. ಅದಕ್ಕೆ ನೀವು ಅದು ಲೇಟ್ ಮಾಡಿದ್ರೆ ಸಮಸ್ಯೆ ಆಗ್ತದೆ ಹೇಳ್ತಂದ್ರೆ ನೀವು. ನಮಗೆ ಅದನ್ನು ರಾಜಕಾರಣ ಮಾಡೋದ್ರಿಂದ ಭಾಳ ದೊಡ್ಡ ಪ್ರಮಾಣ ಮಾಡ್ತೇವೆ. ನಮಗೆ ಅದು ಅವಶ್ಯಕತೆ ಇಲ್ಲ, ನಾವು ಮಾಡೋದಿಲ್ಲ. ಇದನ್ನ ಒಳಗೆ ನಮ್ಮ ಕ್ಷೇತ್ರದಾಗ ನಾವು ಬಂದ್ ಮಾಡಿಸಿದ್ದು ಅಂತಂದ್ರೆ ಇವತ್ತು ಬೆಳಗಾವಿ ಬಂದ್ ಮಾಡ್ತಿದ್ರು. ನಾವು ಇವತ್ತಿಂದ ಆಗಿದ್ದು ನಾಳೆ ಆಗ್ತಿದ್ರೆ 18 ತಿಂಗಳಾದ್ರೂ ಆಗ್ತಾ ಇಲ್ಲ. ಜನ ಏನು ಮಾಡ್ಬೇಕು ಸಿಟಿದವ್ರು? ನಾಳೆ ಪರಿಸ್ಥಿತಿ ಗಂಭೀರ ಆಗ್ತಿಗೆ. ಈಗ ಅಲ್ಲಿ ಡೆಂಗು ಮಲೇರಿಯಾ ಆಗತ್ತೈತಿ. ನೀರು ನಿಮ್ಮ ಮೇಡಮ್ ಹೇಳಿದ ಸುಮಾರು 800-900 ಮನೆಯೊಳಗೆ ನೀರು ಡ್ರೈನೇಜ್ ನೀರು ಬರತೈತಿ ಎಲ್ಲ ಕಡೆ. ಯಾಕಂದ್ರೆ ಫುಲ್ ಬ್ಲಾಕ್ ಆಗಿ ಲೀಕೇಜ್ ಆಗತ್ತೈತಿ.